ಅವರಿಗೆ 10,000 ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಉಣಬಡಿಸಿರುವಂತ ಒಬ್ಬ ಆದರ್ಶ ಶಿಕ್ಷಕ, ಕರುಳಿನಿಂದ ಪಾಠ ಮಾಡಿದಂತ ಶಿಕ್ಷಕ. ಅವರು ಬಡತನದ ಎಲ್ಲ ಮಗ್ಗಲುಗಳನ್ನ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ಅನುಭವಿಸಿದ ಬಡತನ ನಮ್ಮ ಮುಂದಿನ ಪೀಳಿಗೆಗೆ ಬರಬಾರದು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಉತ್ತಮ ಪಾಠವನ್ನ ಮಾಡಿ ಈ ದಿನ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅವತ್ತು ಇಂದ್ರಮ್ಮ ಅವರು ನಿವೃತ್ತಿ ಆಗೋ ಸಂದರ್ಭದಲ್ಲಿ ನಮ್ಮ ಕೊಟ್ರಣ್ಣ ಹೇಳಿದ್ದ, ನಾನು ಯಾವಾಗಲೇ ಆತ ಕೊಟ್ರಣ್ಣ ಅಂತ, ಕೊಟ್ರಣ್ಣ ನಮ್ಮ ಅಣ್ಣ ಹುಲಿ ಅಂತವಿ, ಹುಲಿ ಇದ್ದಂಗ ಆತ ಹೇಳಿದ್ದ. ಇಂದ್ರಮ್ಮ ಅವರು ರಿಟೈರ್ಡ್ ಆದ್ರೂ ಈ ಶಾಲೆಗೆ ಬಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಅವ್ರು ವಿನಂತಿ ಮಾಡ್ಕೊಳ್ತೀವಿ ಅಂತ ಕೊಟ್ರಣ್ಣ ಹೇಳಿದ್ದ. ಪಾಪ ಆತ ಹೆಂಗ್ ಹೇಳಿದ್ನ ಹಂಗ ಆತ್ಮ ನಡ್ಕಂತಾನ ಅಂತ ನಾನು ಭಾವಿಸ್ತೀವಿ. ಅವರು ಕೂಡ ಏನು ರಿಟೈರ್ಡ್ ಆದರೂ ಕೂಡ ಮನೆಯಲ್ಲಿ ಇರದೆ ಒಂದು ಒಳ್ಳೆ ಕೆಲಸಗಳನ್ನ, ರಾಜಕೀಯ ಸ್ಪರ್ಶ ಮತ್ತು ರಾಜಕೀಯ ನಂಟು ಅವರಿಗೆ ಬಹಳ ಇಷ್ಟ. ರಾಜಕೀಯದ ಜೊತೆಗೆ ಒಂದು ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಈ ಊರಿನಲ್ಲಿ ನೋಡ್ರಿ, ಈಗ ನಮ್ಮ ಅಂಜಿನಪ್ಪ ಮೇಷ್ಟ್ರು ಅದರ ರಿಟೈರ್ಡ್, ಅವ್ರು ರಿಟೈರ್ಡ್ ಆಗಿ ಸುಮಾರು ಒಂದು 20 ವರ್ಷದ ಮೇಲೆ ಆಗೈತಿ. ಇಂಥ ಕಾರ್ಯಕ್ರಮ ಇದ್ರೆ ಅವ್ರು ದಾವಣಗೆರೆಯಿಂದ ಬರ್ತಾರ. ಅದು ನಮ್ಮ ಏನದು ಜೀವ ದ್ರವ್ಯ ಅಂತ ಕರಿತೀವಿ, ಜೀವಂತಿಕೆ ಅಂತ ಕರಿತೀವಿ, ಜೀವ ಪ್ರೀತಿ ಅಂತ ಕರಿತೀವಿ. ನಾವೆಲ್ಲರ ನಮ್ಮವ್ರು ಯಾರಾದ್ರೂ ಒಂದಿಷ್ಟು ಅಲ್ಲಿ ಬರ್ರಿ ಅಂದ್ರೆ ನಮಗೆಲ್ಲ ಟೈಮ್ ಆಗೈತೆ ಬೇಡ ಅಂತ, ಆದ್ರೆ ಅವರೇ ನಮಗೆ ಆದರ್ಶವಾಗಬೇಕಾಗಿರ್ತಕ್ಕಂಥವ್ರು. ನಾನೇನು ರಿಟೈರ್ಡ್ ಆಗೀನಿ, ನಂದು ಏನ್ ಬಿಡಪ್ಪ ಅನ್ನುವಂತ ನಿರುತ್ಸಾಹ ಯಾರು ತಾಳ್ತಾರೆ ಅದೇ ಸಾವು. ನಿರುತ್ಸಾಹನೇ ಸಾವು, ಉತ್ಸಾಹನೇ ಬದುಕು. ನಾವು ಎಲ್ಲೇ ಇದ್ರೂ ಕೂಡ ಉತ್ಸಾಹದಿಂದ ಬದುಕಲಿಕ್ಕೆ ನನ್ನ ಉತ್ಸಾಹವನ್ನ ನೋಡಿ ನನ್ನ ಮುಂದಿನ ಮಕ್ಕಳು ಕಲಿಬೇಕು. ಆ ರೀತಿಯಾಗಿ ಕೊಟ್ರಪ್ಪನವರ ಬದುಕು ಇರ್ತೈತಿ. ಆ ನೇತ್ರಮ್ಮರಿಗೆ ಹೆಚ್ಚು ಟೈಮನ್ನು ಶಾಲೆಗೆ ಹೋಗಲ್ಲ, ಹೆಚ್ಚು ಟೈಮ್ ಇರ್ತದೆ ಅಂತ ಹೇಳಿ ನೇತ್ರಮ್ಮರಿಗೆ ಕಾಟ ಕೊಡ್ದಂಗ ಅವ್ರನ್ನ ಒಳ್ಳೆ ರಾಜಕಾರಣಿಯಾಗಿ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಬಿಹೈಂಡ್ ದಟ್ ಒನ್ ವುಮೆನ್ ಅಂತಾರೆ. ಈತ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ವುಮೆನ್ ಬಿಹೈಂಡ್ ದಟ್ ಮೆನ್ ಆಗಿರ್ಲಿ. ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಇರ್ತಾರೆ ಅನ್ನೋದನ್ನ ಸಾಬೀತುಪಡ್ತಾರೆ. ಅದನ್ನ ಬಿಟ್ಟು ಗ್ರಾಮ ಪಂಚಾಯತಿಗೆ ಎಸ್ ಟಿ ನನಗೆ ಒಂದು ರಿಸರ್ವೇಶನ್ ನಾನಿರ್ತೀನಿ ಸೋಮಕರು ಅಂತ ಮಾತಾಡಿದ್ರೆ ನಾವೆಲ್ಲರ ಅದನ್ನ ವಿರುದ್ಧನ ನಿಂತು ಬಂದು ನೇತ್ರಮ್ಮರ ಪರವಾಗಿ ಪ್ರಚಾರ ಮಾಡಿ ಎಲೆಕ್ಷನ್ ನೇತ್ರಮ್ಮರನ್ನ ಗೆಲ್ಲಿಸ್ತೀವಿ. ಈ ನಿಟ್ಟಿನೊಳಗೆ ಈ ಸಂದರ್ಭದಲ್ಲಿ ಅನೇಕ ಇಲ್ಲಿ ಸ್ನೇಹಿತರು, ತುಂಬಾ ಬಿಸಿಲಿದೆ, ಬಹಳಷ್ಟು ಮಾತಾಡೋರಿದ್ದಾರೆ. ಕೊಟ್ರಪ್ಪನವರ ಆರೋಗ್ಯ ತುಂಬಾ ಚೆನ್ನಾಗಿದೆ, ಸಂಪತ್ತು ಗಳಿಸ್ಕೊಂಡನ. ಏನಾರ ಯಾರಿಗಾರ 500 ರೂಪಾಯಿ ಕೊಡಕ್ಕಂದ್ರೆ ನಾಳೆ ಕೊಡ್ತಾನಂತ, ನಾಳೆಗೆ ಆಗತ್ತ ಅದು 300 ರೂಪಾಯಿ ಆಗಿರ್ತೈತಿ. ಇನ್ನು ಮೇಲೆ ಅವರಿಗೆ ಹೆಚ್ಚು ಸಂಪತ್ತು ಬರಲಿ, ಅವರು ಆ ದಾನ ಧರ್ಮದ ಗುಣ ಹೆಚ್ಚು ವೃದ್ಧಿಸಲಿ, ಅವ್ರ ಮಕ್ಕಳು ಅವರಿಗೂ ಎಲ್ಲರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಿ ಅವರು ಈ ಸಮಾಜದ ಆಸ್ತಿಯಾಗಿ. ಮನುಷ್ಯರು ಬಹಳ ನಮನಿ ಬದುಕ್ತೀವಿ ನಾವೆಲ್ಲ. ಒಬ್ಬ ಮನುಷ್ಯ